ಸಿಎಸ್ಪುರ ವಿಎಸ್ಎಸ್ಎನ್ ನೂತನ ಅಧ್ಯಕ್ಷರಾಗಿ ಬಸವರಾಜು, ಉಪಾಧ್ಯಕ್ಷರಾಗಿ ಉಲ್ಲೂರಯ್ಯ ಆಯ್ಕೆ. ತಾಲೂಕಿನ ಸಿಎಸ್ಪುರ ಹೋಬಳಿಯ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ಚುನಾವಣೆ ನಡೆದು ಸಿಎಸ್ಪುರ ಬಸವರಾಜು 8 ಮತಗಳನ್ನು ಪಡೆದು ಜಯಶಾಲಿಯಾಗಿದ್ದು, ಸೋಮಶೇಖರ್ 5 ಮತಗಳ ಪಡೆದು ಪರಾಜಯಗೊಂಡು ಉಪಾಧ್ಯಕ್ಷ ಸ್ಥಾನಕ್ಕೆ ಉಲ್ಲೂರಯ್ಯ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಬಸವರಾಜು ಮಾತನಾಡಿ, ಚುನಾವಣೆಯಲ್ಲಿ ಸಹಕಾರ ನೀಡಿದ ಸದಸ್ಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ತಿಳಿಸಿ, ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪನವರ ಹಾಗೂ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ಹಾಗೂ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರ ಆಶೀರ್ವಾದದಿಂದ ಜಯಶೀಲಿಯಾಗಿದ್ದೇನೆ ಎಂದು ಹೇಳಿದ್ದಾರೆ. ಉಪಾಧ್ಯಕ್ಷ ಉಲ್ಲೂರಯ್ಯ ಮಾತನಾಡಿ, ಚುನಾವಣೆಯಲ್ಲಿ ಸಹಕಾರ ನೀಡಿದ ಮತದಾರರಿಗೆ ಹಾಗೂ ಸದಸ್ಯರಿಗೆ ಅಭಿನಂದನೆಗಳನ್ನು ತಿಳಿಸಿ ಪಕ್ಷಾತೀತವಾಗಿ ಅಭಿವೃದ್ಧಿಗೆ ಗಮನ ಹರಿಸುತ್ತೇನೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಗೋವಿಂದರಾಜ್ ಬೆಳ್ಳಳ್ಳಿ, ಗಂಗಣ್ಣ, ಚಂದ್ರಯ್ಯ, ನಾಗರಾಜ್ ಸೇರಿದಂತೆ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. 11 ಜನ ನಾವು ಅಭ್ಯರ್ಥಿಗಳು ನಿಂತಿದ್ದು, 11 ಜನದಲ್ಲಿ ಅದನ್ನು ಹೇಳೋದು ಬೇಡ, ನನಗೆ ಎಲ್ಲರಿಗಿಂತ ಸ್ವಲ್ಪ ಮತಗಳು ಜಾಸ್ತಿ ಬಂದಿದ್ರು. ಇಷ್ಟು ಅಂತ ಹೇಳಿದ್ರೆ ಪಾಪ ಅವ್ರಿಗೂ ಕೂಡ ಒಂದು ಎಲ್ಲೋ ಇದಾಗ್ಬೋದು. ಇದರಲ್ಲೂ ಕೂಡ ನಾನು ಸ್ವಲ್ಪ ಮತಗಳ ಅಂತರದಿಂದ ಗೆದ್ದಿದ್ದೀನಿ. ಮತಗಳು ಹೇಳೋದು ಅಂತದ್ದು ನನಗೆ ಆ ಥರ ಹೇಳ್ಕೋಬೇಕು, ತೋರಿಸ್ಕೋಬೇಕು ಅಂತಕ್ಕಂಥದ್ದು ಬುದ್ಧಿ ನನಗಿಲ್ಲ. ಎಷ್ಟೋ ಅಲ್ಲಿ ಒಂದು ಓಟಲ್ಲಿ ನಾನು ಗೆದ್ದಿದ್ದೀನಿ. ನಾನು ಅವ್ರನ್ನೂ ಕೂಡ ಬೇಜಾರು ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಅವರು ಸೋತಿರೋರೇನು ಬೇರೆಯವರಲ್ಲ, ಅವರು ನಮ್ಮ ಸ್ನೇಹಿತರೆ. ಅವರು ನಾವು ಜೊತೆಲಿ ಕೂಡ್ಕೊಂಡು ಇನ್ನು ಮುಂದೆ ಸೊಸೈಟಿನ ಅಭಿವೃದ್ಧಿ ಪಡಿಸೋದಕ್ಕೆ, ಅಭಿವೃದ್ಧಿಯತ್ತ ನನ್ನ ಈ ಒಂದು ಕ್ಷೇತ್ರ ವ್ಯಾಪ್ತಿ ಎಲ್ಲ ಮತದಾರರಿಗೆ ಧನ್ಯವಾದವನ್ನ ಹೇಳ್ತಾ ಇದ್ದೀನಿ. ಮತ್ತೆ ಅದರ ಜೊತೆಗೆ ಎಲ್ಲ ಸದಸ್ಯರಿಗೆ, ಎಲ್ಲ ಸದಸ್ಯರು ಕೂಡ ಧನ್ಯವಾದವನ್ನ ಹೇಳ್ತಾ ಇದ್ದೀನಿ. ಮತ್ತೆ ನಾನು ಈ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಏನು ರೈತರಿಗೆ ಸೇರ್ತಕ್ಕಂಥ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ಅವ್ರಿಗೆ ತಲುಪಿಸ್ಬೇಕು. ಯಾವುದಾದ್ರೂ ಬದಲಾವಣೆ ಇದ್ದರೆ ಮಾಡ್ತಾ ಇದ್ದು, ಕೆಲವರು ಅನೇಕ ಜನಕ್ಕೆ ಇನ್ನೂ ಕೂಡ ರೇಷನ್ ಕಾರ್ಡ್ ಸಿಕ್ಕಿಲ್ಲ, ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳು ಸಿಕ್ಕಿಲ್ಲ. ಕಾರ್ಯಕ್ರಮವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ. ನಾನು ಯಾವುದೇ ರೀತಿ ಅಧ್ಯಕ್ಷ ಅನ್ನೋದಾಗಲಿ ಇನ್ನೊಂದಾಗಲಿ ಬೇರೆಯಲ್ಲಿ ನಾನು ಒಬ್ಬ ಸಾಮಾನ್ಯನಾಗಿ ಈ ಒಂದು ಜನಸೇವೆ ಮಾಡ್ತೀನಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತೊಮ್ಮೆ ಈ ಒಂದು ಚುನಾವಣಾಧಿಕಾರಿಗಳಿರ್ಬೋದು, ಪೊಲೀಸ್ ಸಿಬ್ಬಂದಿಯವ್ರಿಗಾಗಿರ್ಬೋದು, ಮಾಧ್ಯಮ ಮಿತ್ರರಿಗಾಗಿರ್ಬೋದು, ಬಂದಿರತಕ್ಕಂಥ ಎಲ್ಲ ನಮ್ಮ ರೈತಾಪಿ ವರ್ಗದವರು ಕೂಡ ನನ್ನನ್ನು ಆಯ್ಕೆ ಮಾಡೋದಕ್ಕೆ ನಾನು ನಿಮ್ಮ ಋಣವನ್ನು ತೀರಿಸೋದಕ್ಕೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಅಂದು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ತಲುಪಿಸೋದಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ಇರುತ್ತೆ ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತೀನಿ. ಖಂಡಿತ ನನ್ನ ಮೊದಲನೇ ಕಾರ್ಯಕ್ರಮ ಇರ್ತಕ್ಕಂಥದ್ದು ಸೊಸೈಟಿ ಬಿಲ್ಡಿಂಗ್. ನಾನು ಗ್ರಾಮ ಪಂಚಾಯತಿ ಸದಸ್ಯನಾದಾಗ ಒಂದು ತುಂಬಾ ಹಳೆ ಹೆಂಚಿನ ಮನೆ ಒಂದು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಇತ್ತು. ನಾನು ಅದನ್ನ ಏನಾದರೂ ಮಾಡಿ, ಇವತ್ತು ಅದು ಕಲ್ಲಿದೆ, ಯಾರು ಅದಕ್ಕೆ ಮಾಡುತ್ತೇನೆ, ಆ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಮಾಡಲೇಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಗ್ರಾಮ ಪಂಚಾಯತಿ ಕಟ್ಟಡವನ್ನು ಕೂಡ ನನ್ನ ಅವಧಿನಲ್ಲಿ ಮಾಡಿದ್ದೀನಿ. ಈಗಲೂ ಅಷ್ಟೇ ನನ್ನ ಅವಧಿನಲ್ಲಿ ಇದು ಹೋಬಳಿ ಕೇಂದ್ರ, ಇದಕ್ಕೆ ಸುಮಾರು ಹಳ್ಳಿಗಳು ಸೇರ್ತವೆ. ಅದರಿಂದ ಈ ಒಂದು ಹೋಬಳಿ ಕೇಂದ್ರ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ಸರ್ಕಾರದಿಂದ ಸವಲತ್ತನ್ನು ತಂದು, ಇಲ್ಲೂ ಕೂಡ ಶಾಸಕರಿದ್ದಾರೆ ಕೃಷ್ಣಪ್ಪನವರು, ಅವ್ರ ಸಹಕಾರದಿಂದ, ಮತ್ತು ಗುಬ್ಬಿನಲ್ಲಿ ಶಾಸಕರಿದ್ದಾರೆ ವಾಸಣ್ಣವರು, ಅವ್ರ ಸಹಕಾರದಿಂದ, ಮತ್ತು ಸಹಕಾರಿ ಸಚಿವರು ನಮ್ಮವರೇ ಆಗಿದ್ದಾರೆ, ನಮ್ಮ ಜಿಲ್ಲೆಯವರು ರಾಜಣ್ಣ ಅವರು ಇದ್ದಾರೆ, ಅವ್ರ ಸಹಕಾರದಿಂದ ನಾನು ಈ ಒಂದು ಕಟ್ಟಡವನ್ನು ಕೂಡ ತರೋದಕ್ಕೆ, ಮತ್ತು ರೈತರಿಗೆ ಹೆಚ್ಚಿನದಾಗಿ ಸಾಲ ಕೊಡಿಸ್ಬೇಕು. ನಮ್ಮ ಭಾಗದಲ್ಲಿ ತುಂಬ ಜನ ಸಾಲ ತಗೊಂಡು ಭಾಳ ಕಡಿಮೆ, ಬೆರಳೆಣಿಕೆಯಷ್ಟು ಸಾಲಗಾರರಿದ್ದಾರೆ. ಅವ್ರಿಗೆ ಸರ್ಕಾರ ಇವತ್ತು 3% ಬಡ್ಡಿ ಇರ್ಬೋದು, ಇಲ್ಲ ಫ್ರೀ 0% ಇಂಟ್ರೆಸ್ಟಲ್ಲಿ ಸಾಲ ಕೊಟ್ಟಿದೆ. ಅದನ್ನು ನಾನು ಕೊಡಿಸೋದಕ್ಕೆ ಮಿನಿಸ್ಟರ್ ಹತ್ರನೂ ಕೂಡ ಮಾತನಾಡಿ ಮಾಡ್ತೀವಿ. ಆ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ನನ್ನ ಹೋರಾಟ ನಿರಂತರವಾಗಿರುತ್ತೆ. ನಾನು ಇವತ್ತು ಜನ ಮಧ್ಯೆ ಬಂದಿರತಕ್ಕಂಥಲ್ಲ, ನಾನು ಹೆಚ್ಚು ಕಮ್ಮಿ ಒಂದು 5-6 ವರ್ಷದ ಹುಡುಗನಿಂದಲೂ ಕೂಡ ಜನ ಮಧ್ಯೆನೇ ಬಂದಿದ್ದೀನಿ. ಇವತ್ತು ಕೂಡ ಸಾಯೋವರೆಗೂ ಜನ ಮಧ್ಯೆನೇ ಇರ್ತೀನಿ.